ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೇಘಾ ವ್ಲಾಗ್ಸ್ ಕನ್ನಡ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇದು ಹನುಮ ಜಯಂತಿ ದಿನದ್ದು ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಹನುಮ ಜಯಂತಿ ಊರಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅವತ್ತೇ ನಮ್ಮ ಪಪ್ಪಾದು ಬರ್ಡೇ ಇತ್ತು, December 14th. ಸೊ ಹಾಗಾಗಿ ಅಪ್ಪ ನೋಡ್ಕೊಂಡು ಬರೋಣ ಅಂತ ಹೇಳಿ ಬಂದಿದ್ವಿ. ಆನೆಕಲ್ಲಲ್ಲಿ ಈ ರೀತಿ ಅಂಬಾರಿ ಮಾಡಿಸಿ ದೇವ್ರನ್ನ ಮೆರವಣಿಗೆ ಮಾಡಿಸಿದ್ರು, ಆಂಜನೇಯ ಸ್ವಾಮಿ ವಿಗ್ರಹನ ಮೆರವಣಿಗೆ ಮಾಡಿಸಿದ್ರು. ಸೊ ಹಾಗಾಗಿ ಅಲ್ಲೊಂದು ಕ್ಲಿಪ್ಪಿಂಗ್ ತೊಗೊಂಡೆ. ಹಾಗೆ ಹೋಗ್ತಾ ಹೋಗ್ತಾ ಇಶಾಗೆ ಹಾಗೆ ಬಟ್ಟೆ ತೊಗೊಂಡು ಬರೋಣ ಬರ್ಡೇಗೆ ಅಂತ ಹೇಳಿ ಗಾಡಿನಲ್ಲೇ ಹೋಗ್ತಾ ಇದ್ದೀವಿ. ಹೋಗಿ ಅಪ್ಪನ ನೋಡಿಕೊಂಡು ಅಪ್ಪನ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹಾಗೆ ಬರೋಣ ಅಂತ ಹೇಳಿ ಇಲ್ಲಿ ಬಂದ್ವಿ. ಅಪ್ಪನ ಅಂಗಡಿ ಇರೋದ್ರಿಂದ ಬಾಕ್ಸಸ್ ಇತ್ತಲ್ವ, ಸ್ವೀಟ್ಸು ಏನಾದ್ರು ತೊಗೊಂಡು ಬಂದಿರ್ತಾರೆ, ಆ ಬಾಕ್ಸಸ್ ಇತ್ತು. ಅದರಲ್ಲೇ ಇಶಾ ಆಟ ಆಡ್ಕೊಂಡಿದ್ಲು. ಒಂಥರ ಇದು ಪಿರಮಿಡ್ ಥರ ಕಟ್ಟಿ ಒಂದ್ರ ಮೇಲೆ ಒಂದಿಟ್ಟು ಅದನ್ನು ಬೀಳ್ಸೋ ಥರ ಆಟ ಆಡ್ತಿದ್ಲು. ಮಕ್ಕಳಿಗೆ ಹೀಗೆ ಅಲ್ವಾ, ಏನಾದರೂ ಒಂದು ವಸ್ತು ಸಿಕ್ಕಿದ್ರೆ ಅದ್ರ ಜೊತೆ ಆಟ ಆಡೋಕ್ಕೆ ತುಂಬ ಖುಷಿ ಪಡ್ತಾರೆ. ಹೊಸ ವಸ್ತುಗಳಿರಬೇಕು, ಹಳೆ ವಸ್ತುನೇ ಆಡಿ ಆಡಿ ಬೇಜಾರಾಗಿರುತ್ತಲ್ಲ ಅವ್ರಿಗೂ. ಸೊ ಹಾಗಾಗಿ ಏನಾದರೂ ಒಂದು ಹೊಸದಾಗಿ ಒಂದು ಯುನೀಕಾಗಿ ಏನಾದರೂ ಕಾಣಿಸಿದ್ರೆ ಅವ್ರದ್ದೇ ಒಂದು ಕ್ರಿಯೇಟಿವಿಟಿ, ಅವರೇ ಥಿಂಕ್ ಮಾಡಿ ಏನಾದರೂ ಒಂದು ಆಟ ಆಡ್ತಿರ್ತಾರೆ. ಇವಳು ಹೀಗೇ ಏನಾದರೂ ಒಂದೊಂದು ಆಟ ಆಡ್ಕೊಂಡಿರ್ತಾಳೆ. ಇವಾಗ ನನಗೆ ಹೇಳಿದ್ಲು ಅವಳು ಫಸ್ಟೇ, ವೀಡಿಯೋ ಮಾಡ್ಕೊ ಮಮ್ಮಿ, ನಾನು ಆಟ ಆಡೋದು ನೋಡ್ಸು ಯೂಟ್ಯೂಬಲ್ಲಿ ಅಂತ. ಸರಿ ಅಂತ ನಾನು ವೀಡಿಯೋ ಆನ್ ಆಗಿದೆಯಾ ಅಂತ ಕೇಳಿಬಿಟ್ಟು ಹಿಂಗೆ ಹೊಡಿತಾ ಇದ್ಲು. ಸರಿ ಅಂತ ಹೇಳಿ ಆಟ ಆಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಆದಮೇಲೆ ನಾವು ರಿಟರ್ನ್ ಹೊರಡುವಾಗ ಬಟ್ಟೆ ತೊಗೊಳ್ಳೋಣ ಅಂತ ಹೇಳಿ ಬಂದ್ವಿ. ಎಷ್ಟು ಬಟ್ಟೆಗಳು ತೆಗ್ದಾಕಿದ್ದೀವಿ ನೋಡಿ. ಇವಳಿಗಿರಲ್ಲಿ ಯಾವುದೂ ಇಷ್ಟ ಆಗಿಲ್ಲ. ಅವಳು ಸೆಲೆಕ್ಟ್ ಮಾಡಿದ್ದು ಒಂದು ಮಾತ್ರ ಇಷ್ಟಪಟ್ಟು ತೊಗೊಂಡ್ಳು. ಆಮೇಲೆ ನೋಡಿದ್ರೆ ಇಲ್ಲಿ ಮಾರ್ಕೆಟಲ್ಲಿ ನಂಗೊಂದು ಸ್ವಲ್ಪ ಕೆಲಸ ಇತ್ತು, ಏನೋ ಫ್ರೂಟ್ಸು ವೆಜಿಟೇಬಲ್ಸ್ ಎಲ್ಲ ಪರ್ಚೇಸ್ ಮಾಡಬೇಕಿತ್ತು. ತೊಗೊಂಡು ಬರೋಷ್ಟೊತ್ತಿಗೆ ಅವ್ರ ಅಪ್ಪ ಹತ್ರ ಚಾಕೋಬಾರ್ ಐಸ್ ಕ್ರೀಮ್ ತೆಗೆಸ್ಕೊಂಡಿದ್ದಾಳೆ. ತೊಗೊಂಡು ಬಟ್ಟೆ ಅವತಾರ ನೋಡಿ ಹೆಂಗೆ ಮಾಡ್ಕೊಂಡಿದ್ದಾಳೆ. ಬಟ್ಟೆ ಎಲ್ಲ ಐಸ್ ಕ್ರೀಮ್ ಸೋರಿಸ್ಕೊಂಡು ಚಾಕ್ಲೇಟ್ ಮಾಡಿಕೊಂಡು ಎಷ್ಟು ಅವತಾರ ಮಾಡ್ಕೊಂಡಿದ್ದಾಳೆ ನೋಡಿ. ಇದಾದಮೇಲೆ ನನಗೆ ಇವಾಗೆ ಡ್ರೆಸ್ ಚೇಂಜ್ ಮಾಡು ಅಂತ ಬೇರೆ ಕೂತಿದ್ಲು. ನನಗೆ ಇವಾಗ ಎಲ್ಲಿಂದ ಡ್ರೆಸ್ ಚೇಂಜ್ ಮಾಡಲಿ, ನನ್ನ ಬಟ್ಟೆನೇ ತೊಗೊಂಡು ಬಂದಿದ್ದು ಒಂದು ಡ್ರೆಸ್ ಆಲ್ರೆಡಿ ಚೇಂಜ್ ಮಾಡಿದ್ದೀನಿ. ಬರುವಾಗ ಒಂದು ಬಟ್ಟೆ, ಇವಾಗ ಹೋಗುವಾಗ ಮಧ್ಯಾಹ್ನ ಅಷ್ಟೊತ್ತಿಗೆ ಒಂದು ಡ್ರೆಸ್ ಚೇಂಜ್ ಮಾಡಿದ್ಯಾ ಅಂತ ಹೇಳಿದ್ರೆ ಕೇಳಲಿಲ್ಲ. ಸರಿ ಆಯಿತು, ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ತೀನಿ ಪಾಪು ಅಂತ ಹೇಳಿ ಅವಳಿಗೆ ಹೆಂಗೋ ಸಮಾಧಾನ ಮಾಡಿಕೊಂಡು ಕರ್ಕೊಂಡು ಹೋಗ್ತಾಯಿದ್ದೀವಿ. ಅವ್ರ ಪಪ್ಪ ಇಶಾ ಬರ್ಡೇಗೆ ಅಂತ ಹೇಳಿ ಕೇಕ್ ಬುಕ್ ಮಾಡಲಿಕ್ಕೆ ಅಂತ ಹೋಗಿದ್ರು. ಆ್ಯಕ್ಚುಲಿ ಬರ್ಡೇ ದಿನ ಕಟ್ ಮಾಡಿಸೋ ಕೇಕ್ ಮೊದಲೇ ಬುಕ್ ಮಾಡಿದ್ವಿ, ಬಟ್ ನಾಳೆ ಅಂಗನವಾಡಿನಲ್ಲೂ ಒಂದು ಕೇಕು ಕಟ್ ಮಾಡಬೇಕು ಅಂತ ಹೇಳ್ತಿದ್ಲು. ಸೊ ಹಾಗಾಗಿ ಇನ್ನೊಂದು ಕೇಕ್ ಆರ್ಡರ್ ಮಾಡೋಣ ಅಂತ ಹೇಳಿ ಹೋಗಿದ್ವಿ. ನಾರ್ಮಲ್ ರೌಂಡ್ ಶೇಪಲ್ಲೇ ತೊಗೊಳೋಣ ಅಂತ ಹೇಳಿ. ಇದು ನೆಕ್ಸ್ಟ್ ಡೇ ಅಂದರೆ December 16th ಮಂಡೇ ಇಶಾ ಬರ್ಡೇ ವ್ಲಾಗ್. ಅವರ ಅಪ್ಪಗೆ ಅಜ್ಜಿಗೆ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತೊಗೊಂಡ್ಲು. ಬಟ್ ನಾನದು ಕ್ಲಿಪ್ಪಿಂಗ್ ಆ್ಯಡ್ ಮಾಡೋದು ಆಗಲಿಲ್ಲ. ಕ್ಲಿಪ್ಪಿಂಗ್ ಎಲ್ಲೋ ಮಿಸ್ ಆಗಿದೆ, ಸೊ ಸಿಗಲಿಲ್ಲ. ಸೊ ಹಾಗಾಗಿ ಅದೇ ಕಂಟಿನ್ಯೂ ಮಾಡ್ತಿದ್ದೀನಿ. ಅಂಗನವಾಡಿಗೆ ಕರ್ಕೊಂಡು ಬಂದಮೇಲೆ ಕೇಕ್ ತೊಗೊಂಡು ಬಂದು ಅಂಗನವಾಡಿ ಮಕ್ಕಳಿಗೆ ಮಾತ್ರ ಅಂತ ಹೇಳಿ ನಾನು 1 ಕಿಲೋ ತೊಗೊಂಡು ಬಂದಿದ್ದೆ. ಬಟ್ ಸ್ಕೂಲ್ ಮಕ್ಕಳು ಪಕ್ಕದಲ್ಲೇ ಸ್ಕೂಲ್ ಇರೋದ್ರಿಂದ ಸೊ ಅವ್ರನ್ನೂ ಕರ್ಕೊಂಡು ಬಂದಿದ್ರು ಮಿಸ್ಸು. ಸರಿ ಅಂತ ಹೇಳಿ ಅವ್ರಿಗೂ ಸಾಕಾಗುತ್ತೆ ಅಂತ ಅಡ್ಜಸ್ಟ್ ಮಾಡಿದ್ರು ಅವ್ರ ಮಿಸ್ಸು. ರೈಟ್ ಸೈಡಲ್ಲಿ ಈ ಮ್ಯಾಚ್ ಬಾಕ್ಸ್ ಇಟ್ಕೊಂಡು ಕ್ಯಾಂಡಲ್ ಅನ್ಸಕ್ಕೆ ಹೊರಟಿದ್ರಲ್ಲ, ಅವರು ಉಮಾ ಆಂಟಿ ಅಂತ, ನಮಗೆ ಉಮಾ ಆಂಟಿ ಅಂತ ಕರಿತೀವಿ ನಾವು ಮೊದಲಿಂದನೂ. ನಮ್ಮ ರಿಲೇಟಿವೇ. ಇಶಾಗೆ ದೊಡ್ಡಮ್ಮ ಆಗಬೇಕು. ಇವರೇ ಇರೋದ್ರಿಂದ ಅವಳು ಆರಾಮಕ್ಕೆ ಹೋಗಿ ಬರ್ತಾಳೆ ಅಂಗನವಾಡಿಗೆ. ನೋಡಿ, ಅವರು ಇಶಾಗೆ ಕಟ್ ಮಾಡಲಿ ಅಂತ ಹೇಳಿ ಕೇಕಿಗೆಲ್ಲ ರೆಡಿ ಮಾಡಿ, ಟೇಬಲ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ಲೆಫ್ಟ್ ಸೈಡ್ ಇದ್ದಾರಲ್ಲ, ಅವರು ಸ್ಕೂಲ್ ಟೀಚರು, ಸ್ಕೂಲ್ ಮಕ್ಕಳಿಗೆ ಹೇಳ್ಕೊಡ್ತಾರೆ. ಇನ್ನೊಬ್ಬರು ಗೆಸ್ಟ್ ಟೀಚರ್ ಒಬ್ಬರಿದ್ದಾರೆ ಸ್ಕೂಲಲ್ಲಿ, ಅವರು ಅವತ್ತಿನ್ನೂ ಬಂದಿರಲಿಲ್ಲ. ಸೊ ಹಾಗಾಗಿ ಇವ್ರು ಮಾತ್ರ ಇದ್ದರು. ಇಶಾ ಕೈಯಲ್ಲೇ ಕ್ಯಾಂಡಲ್ ಎಲ್ಲ ಹಂಚಿಸಿ ಬರ್ಡೇ ಸೆಲೆಬ್ರೇಟ್ ಮಾಡಿಸ್ತಾರೆ. ಇಶಾಗಂತೂ ತುಂಬಾ ಖುಷಿಯಾಗೋಗಿತ್ತು. ಸ್ಕೂಲಲ್ಲಿ ಎಲ್ಲ ಮಕ್ಕಳ ಜೊತೆ ಸೆಲೆಬ್ರೇಟ್ ಮಾಡೋದಕ್ಕೆ ತುಂಬಾ ಖುಷಿ ಪಡ್ತಿದ್ಲು. ನೋಡಿ ಎಷ್ಟು ಖುಷಿಯಾಗಿದ್ದಾಳೆ ಅಂತ. ಮನೇಲಿ ಅಂಟ್ಸ್ಕೊತೀನಿ. ಅಲ್ಲಿ ಅಮ್ಮನ ನೋಡು. Ini? Ini
ಒಂದು ಕೈ ಸುಮ್ಮನೆ ಸಪೋರ್ಟ್ ಇಟ್ಕೊಳ್ಳೋದು ಗಿಡ ಸ್ವಲ್ಪ. ನೋಡಿದ್ರಲ್ಲ, ಇವಳದು ಫಸ್ಟ್ ರೌಂಡ್ ಆಫ್ ಬರ್ಡೇ ಸೆಲೆಬ್ರೇಷನ್ ಸ್ಕೂಲಲ್ಲಿ ಮುಗೀತು. ಕೇಕ್ ಜೊತೆ ಒಂದಷ್ಟು ಚಾಕ್ಲೇಟ್ಸ್ ಕೂಡ ಕಳಿಸಿದ್ದೆ. ಕೇಕು ಚಾಕ್ಲೇಟ್ ಎಲ್ಲ ತಿಂದು ಮಕ್ಕಳು ಕೂಡ ತುಂಬಾ ಖುಷಿಪಟ್ಟರು. ಮೇನ್ ಥಿಂಗ್, ಮಕ್ಕಳಿಗೆ ಖುಷಿ ಆಗೋ ಥರ ನಾವು ಇರಬೇಕಲ್ವ. ದೊಡ್ಡವ್ರಿಗೆ ಎಷ್ಟು ಮಾಡಿದ್ರೂ ಏನಾದರೂ ಒಂದೊಂದು ಎಣಿಸ್ತಾರೆ ಅಂತ ನನ್ನ ಭಾವನೆ. ಮಕ್ಕಳಿಗೂ ಪಾಪ ಮುಗ್ಧ ಮನಸ್ಸು ಮಕ್ಕಳಿಗೆ. ಅವರಿಗೆ ಪಾಪ ಎಷ್ಟು ಕೊಟ್ಟರು ಖುಷಿ, ಒಂದು ಚೂರು ಕೊಟ್ಟರು ಎಷ್ಟು ಖುಷಿಯಿಂದ ಸ್ವೀಕರಿಸ್ತಾರೆ ಮಕ್ಕಳು ಅಂತ. ಇಶಾಗಂತೂ ತುಂಬಾ ಖುಷಿಯಾಗಿತ್ತು ಬರ್ಡೇ ಸೆಲೆಬ್ರೇಷನ್. ಅವಳು ಹೇಳ್ತಾನೆ ಇದ್ಲು, ನಾನು ಸ್ಕೂಲಿಗೆ ಎತ್ಕೊಂಡು ಹೋಗ್ತೀನಿ ಕೇಕು, ಅಲ್ಲಿ ಹುಡುಗರಿಗೆಲ್ಲರಿಗೂ ಕೊಡ್ತೀನಿ ಮಮ್ಮಿ ಅಂತ ಖುಷಿಯಾಗಿದ್ಲು. ಸೊ ಹಾಗಾಗಿ ನಿನ್ನ ಖುಷಿನೇ ನಮ್ಮ ಖುಷಿ ಅಂತ ಹೇಳಿ ಸ್ಕೂಲಿಗೇನು ಕೂಡ ಒಂದು ಕೇಕ್ ಕಳಿಸಿದ್ದೆ. ಇಷ್ಟು ಜನ ಇದ್ದಾರೆ ಅಂತ ನನಗೆ ಐಡಿಯಾ ಇರಲಿಲ್ಲ, ಯಾಕಂದರೆ ಇನ್ನೊಂದು ಸ್ವಲ್ಪ ಇನ್ನೂ ಜಾಸ್ತಿನೇ ಕೊಟ್ಟು ಕಳಿಸ್ಬೋದಾಗಿತ್ತು ಕೇಕು. ಬಟ್ ಸ್ಟಿಲ್ ನೆವರ್ ದ ಲೆಸ್ ನೆಕ್ಸ್ಟ್ ಇಯರು ಕೊಟ್ಟು ಕಳಿಸ್ಬೋದಲ್ವಾ. ಸೊ ಹಾಗಾಗಿ ಸುಮ್ಮನಾದೆ. ಇಶಾನ ಮನೆಗೆ ಬಿಟ್ಟು ಬಂದು ನಾನು ಇನ್ನೇನು ಡೆಕೋರೇಷನ್ಸ್ ಎಲ್ಲ ಶುರು ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದಷ್ಟು ಬಲೂನ್ನ ಬ್ಲೋ ಮಾಡಿದೆ. ನಾನು ಪ್ರೀವಿಯಸ್ ಇಯರು ಬಲೂನ್ ಬ್ಲೋವರ್ ತಂದಿದ್ದೆ. ಸೊ ಹಾಗಾಗಿ ಬಲೂನ್ ಬ್ಲೋವರ್ ಇದೆ ಅಂತ ಹೇಳಿ ಸುಮ್ಮನೆ ಬಂದುಬಿಟ್ಟೆ. ಬಟ್ ಮನೆಯಲ್ಲಿ ನೋಡಿದ್ರೆ ಎಲ್ಲಿ ಹುಡುಕಿದ್ರೂ ಆ ಬಲೂನ್ ಬ್ಲೋವರ್ ಸಿಗಲಿಲ್ಲ. ಇನ್ನೇನು ಮಾಡೋದು, ಇವಾಗ ಅರ್ಜೆಂಟಿಗೆ ಇವಾಗ ಹೋಗಿ ಮತ್ತೆ ತೊಗೊಂಡು ಬರೋದಕ್ಕೆ ನನಗಂತೂ ಮೂಡಿರಲಿಲ್ಲ. ಸರಿ ಆಯಿತು, ಹಾಗೆ ಊದೋಣ. ಬಿಗ್ ಬಾಸ್ ನೋಡಿರಲಿಲ್ಲ ಪ್ರೀವಿಯಸ್ ನೈಟು. ಸೊ ಹಾಗಾಗಿ ಟಿ ವಿನಲ್ಲಿ ಬಿಗ್ ಬಾಸ್ ಹಾಕ್ಕೊಂಡು ಜಿಯೋ ಸಿನಿಮಾ ಆ್ಯಪಲ್ಲಿ ಬಿಗ್ ಬಾಸ್ ನೋಡಿಕೊಂಡು ಹಾಗೆ ಎಲ್ಲ ಬಲೂನ್ಸ್ ಎಲ್ಲ ಊದ್ಕೊಳ್ತಾ ಇದ್ದೆ. ಬೇಗನೂ ಆಯಿತು. ಯಾರೂ ಇರಲಿಲ್ಲ ಮನೆಯಲ್ಲಿ ಯಾರೂ ಇಲ್ಲ ಅಂದರೆ ನನಗೆ ಕೆಲಸ ಅಂತೂ ಬೇಗನೆ ಆಗುತ್ತೆ. ಯಾರಾದರೂ ಒಬ್ರು ಇದ್ದರೂ ನನಗೆ ಅದು ಕೊಡು ಇದು ಕೊಡು, ಅದು ಮಾಡಿಕೊಡು ಇದು ಮಾಡಿಕೊಡು ಕೇಳ್ತಾನೆ ಇರ್ತಾರೆ. ಯಾರೂ ಇಲ್ಲ ಅಂತಂದರೆ ಆರಾಮಕ್ಕೆ ನನ್ನ ಕೆಲಸನೂ ಬೇಗ ಮುಗಿಯುತ್ತೆ, ಡಿಸ್ಟರ್ಬ್ ಮಾಡೋದಕ್ಕೂ ಯಾರೂ ಇರೋಲ್ಲ. ಫಸ್ಟ್ ಆಫ್ ಆಲ್ ಮೇಯ್ನ್ ಇಶಾ ಇಲ್ಲ ಅಂತಂದರೆ ನನಗೆ ಅರ್ಧ ಕೆಲಸ ಎಷ್ಟು ಬೇಗ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಅವಳು ಹೋಗಿದ್ಲಲ್ಲ ಅಂಗನವಾಡಿಗೆ, ಅವಳು ಅಲ್ಲಿಂದ ಬರೋಷ್ಟೊತ್ತಿಗೆ ಬೇಗ ಬೇಗ ಬಲೂನೆಲ್ಲ ಬ್ಲೋ ಮಾಡ್ಕೊಂಡು ಡೆಕೋರೇಷನ್ ಮುಗಿಸ್ಬಿಡೋಣ. ಅದಾದಮೇಲೆ ಸಿಂಪಲ್ಲಾಗಿ ಅಡುಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಡೆಕೋರೇಷನ್ಗೆಲ್ಲ ಮಾಡ್ತಿದ್ದೆ. ಡೆಕೋರೇಷನ್ ಎಲ್ಲ ಮಾಡುವಾಗಲೇ ಆಂಟಿ ಬಂದರು. ಚೈತ್ರ ಆಂಟಿ ಗೊತ್ತಲ್ವಾ, ಅವರು ನನಗೊಂಥರ ಸಪೋರ್ಟ್ ಸಿಸ್ಟಮ್ ಇದ್ದಂಗೆ. ನಮ್ಮ ಮನೆಯಲ್ಲಿ ಏನಾದರೂ ಬೇಕು, ಏನಾದರೂ ಮಾಡಬೇಕು ಅಂತಂದರೆ ಪಟ್ಟಂತ ಆಂಟಿನ ಕರೆದ್ರೆ ಬಂದು ಏನು ಬೇಕೋ ಹೆಲ್ಪ್ ಎಲ್ಲ ಮಾಡಿಕೊಡ್ತಾರೆ ಪಾಪ. ಅವರು ಕೂಡ ಬಂದರು, ಡೆಕೋರೇಷನ್ ಎಲ್ಲ ಹೆಲ್ಪ್ ಮಾಡಿಕೊಟ್ರು. ನಾನು ಬಲೂನ್ ಬ್ಲೋ ಮಾಡಿಬಿಟ್ಟಿದ್ದೆ ಅವ್ರು ಬರೋಷ್ಟೊತ್ತಿಗೆ. ಸೊ ಹಾಗಾಗಿ ಆಂಟಿ ಅದನ್ನೆಲ್ಲ ಗೋಡೆಗೆ ಸ್ಟಿಕ್ ಮಾಡಲಿಕ್ಕೆ ಎಲ್ಲ ಹೆಲ್ಪ್ ಮಾಡಿದ್ರು. ನಾನು ಅದನ್ನು ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ, ಯಾಕಂದರೆ ಎಷ್ಟು ಕೆಲಸ ಜಾಸ್ತಿ ಇದ್ದವಾಗ ವಿಡಿಯೋ ಮಾಡೋಕ್ಕೂ ಇಂಟ್ರೆಸ್ಟ್ ಇರಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ನೆನಪು ಬರಲ್ಲ. ನಾವು ತುಂಬ ಬ್ಯುಸಿ ಆಗಿಬಿಡ್ತೀವಲ್ಲ, ಆಗ ಫೋನ್ನಲ್ಲಿ ರೆಕಾರ್ಡ್ ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ. ಸೊ ಹಾಗಾಗಿ ಅದೆಲ್ಲ ರೆಕಾರ್ಡ್ ಮಾಡ್ಕೊಳಕ್ಕಾಗಲಿಲ್ಲ. ಮಾತಾಡಿಕೊಂಡು ಹಾಗೆ ಬೇಗ ಬೇಗ ಮಾಡ್ಕೊಂಡ್ಬಿಟ್ವಿ ಕೆಲಸ. ಮಧ್ಯಾಹ್ನ ಇಶಾ ಅಂಗನವಾಡಿಯಿಂದ ಬಂದು ನೋಡಿದ ತಕ್ಷಣ ಫುಲ್ ಖುಷಿಯಾಗೋದ್ಲು, ಮಮ್ಮಿ ಬಲೂನ್ಸ್ ಅಂತ. ಸರಿ ಆಯಿತು ನೋಡಿ, ಎಷ್ಟು ಖುಷಿಯಾಗಿ ಜಂಪ್ ಮಾಡ್ತಿದ್ದಾಳೆ. ಇದು ಲಾಸ್ಟ್ ಇಯರ್ ಸ್ವಲ್ಪ ಫ್ರಿಂಜಸ್ ತೊಗೊಂಡು ಬಂದಿದ್ದೆ, ಆ ಫ್ರಿಂಜಸ್ನೆಲ್ಲ ಹಾಕಿ ಡೆಕೋರೇಟ್ ಮಾಡಿದ್ದು. ಈ ಸತಿ ನಾನು ಏನು ಎಕ್ಸ್ಟ್ರಾ ಡೆಕೋರೇಟಿವ್ ಐಟಮ್ಸ್ ಏನು ತರಿಸ್ಲಿಕ್ಕೆ ಹೋಗಲಿಲ್ಲ. ಜಸ್ಟ್ ಬಲೂನ್ಸ್ ಮಾತ್ರ ಒಂದಷ್ಟು ತೊಗೊಂಡು ಬಂದುಬಿಟ್ಟು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಬಲೂನ್ ಡೆಕೋರೇಷನ್ ಮಾಡಿದ್ದೆ ನಾನೇ ಮನೆಯಲ್ಲಿ ಅಷ್ಟೇ. ಸುಮ್ಮನೆ ಸಿಂಪಲ್ಲಾಗಿ ಮನೆಯಲ್ಲಿ ಮಾತ್ರ ಮನೆ ಮಟ್ಟಿಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಂಡಿದ್ದು. ಎಷ್ಟು ಖುಷಿಯಾಗಿದ್ದಾಳೆ ನೋಡಿ ಈಶಾ. ಮನೆಗೆ ಬಂದವಳೆ ಮನೆಯಲ್ಲಿರೋ ಎಲ್ಲ ಮೂಲೆಗೆ ಹೋಗಿ ಎಲ್ಲಿ ಏನಿಟ್ಟಿದ್ದೀವಿ ಏನು ಮಾಡಿದ್ವಿ ಎಲ್ಲ ನೋಡಿ ಕದಲಿಸಿ ರಂಪ ರಾಮಾಯಣ ಮಾಡಿ ಇಟ್ಬಿಟ್ಲು. ಒಂದು ಸ್ವಲ್ಪ ಫ್ರಿಂಜಸನ್ನು ಕೂಡ ಎಳೆದಾಕಿದ್ಲು. ಆಮೇಲೆ ಸರಿ ಅಂತ ಹೇಳಿ ಮತ್ತೆ ಅದನ್ನು ಹೆಂಗೋ ಆಲ್ಟ್ರ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದಾಯಿತು. ಇದಾದಮೇಲೆ ನೆಕ್ಸ್ಟು ಅಡುಗೆ ಮಾಡ್ತಾಯಿದ್ವಿ. ಅಡುಗೆಗೆ ನಾನು ಹೋಳಿಗೆ ತರಿಸಿದ್ದೆ, ಖರ್ಜೂರ ಹೋಳಿಗೆ ತರಿಸಿದ್ದೆ ನಾನು ಆಲ್ರೆಡಿ ಹೋಳಿಗೆ ಮನೆಯಿಂದ. ಅದ್ರ ಜೊತೆಗೆ ಪಲಾವ್ ಮಾಡ್ತಾಯಿದ್ದೀನಿ, ವೆಜಿಟೇಬಲ್ ಪಲಾವ್ ಮಾಡ್ತಾಯಿದ್ದೆ. ವೆಜಿಟೇಬಲ್ ಪಲಾವ್ ಹಾಗೆ ಮೊಸರು ಬಜ್ಜಿ ಮಾಡಿದೆ. ಸಿಂಪಲ್ಲಾಗಿ ಅಷ್ಟೇ ಸಾಕು ಅಂತ ಹೇಳಿ, ಒಬ್ಬಳೇ ಜಾಸ್ತಿ ಮಾಡಲಿಕ್ಕೂ ಆಗಲ್ಲ ಅಲ್ವಾ. ನಾನು 6 kg ರೈಸಿಗೆ ಪಲಾವ್ ಮಾಡ್ಕೊಂಡಿದ್ದು. ಚೆನ್ನಾಗಿ ಬಂದಿತ್ತು ಪಲಾವ್, ತುಂಬಾ ಟೇಸ್ಟು ಚೆನ್ನಾಗಿತ್ತು. ಎಲ್ಲರೂ ಅದೇ ಹೇಳ್ತಿದ್ರು ಚೆನ್ನಾಗಿ ಮಾಡಿದ್ಯಾ ಪಲಾವ್ ಅಂತ ಹೇಳಿ. ಆಂಟಿ ಬಂದಿದ್ದರು, ಆಂಟಿ ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡಿಕೊಟ್ಟಿದ್ರು, ಮಸಾಲೆ ಎಲ್ಲ ರೆಡಿ ಮಾಡಿಕೊಟ್ಟು ಎಲ್ಲ ರುಬ್ಕೊಟ್ಟು ಹೋಗಿದ್ರು. ಸರಿ ಆಯಿತು, ಒಂದೊಂದೇ ಕೆಲಸ ಮುಗಿಸ್ಕೊಳ್ಳೋಣ, ಒಗ್ಗರಣೆ ಹಾಕ್ಬಿಡೋಣ ಫಸ್ಟು, ಆಮೇಲೆ ಏನೋ ಆಗುತ್ತೆ ಅಂತ ಹೇಳಿ ಒಗ್ಗರಣೆ ಕೂಡ ಸ್ಟಾರ್ಟ್ ಮಾಡಿಕೊಂಡೆ. ಪಲಾವ್ ಎಲ್ಲ ಮಾಡಿದ್ದಾಯಿತು. ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಟ್ಟು ಇಶಾಗೆ ರೆಡಿ ಮಾಡಿಸ್ದೆ. ಇಶಾ ಫ್ರಾಕ್ ನೋಡಿ ಇದೆ ಅವಳು ಸೆಲೆಕ್ಟ್ ಮಾಡಿದ್ದು.
ನಾ ಸೆಲೆಕ್ಟ್ ಮಾಡಿದ್ರೆ ಒಪ್ಪಲ್ಲ, ಅವಳಿಗೆ ಅದು ಬೇಕು ಅನಿಸುತ್ತೆ ಅದನ್ನೇ ಅವಳು ಸೆಲೆಕ್ಟ್ ಮಾಡ್ಕೊಳ್ಳೋದು. ಇದನ್ನ ಸೆಲೆಕ್ಟ್ ಮಾಡಿಕೊಂಡ್ಲು. ಏನೋ ಕೋಇನ್ಸಿಡೆನ್ಸು ಅಥವಾ ಏನು ಅಂತಲೇ ಗೊತ್ತಿಲ್ಲ, ಬಟ್ ಅವಳು ಈ ಸತಿ ಬರ್ಡೇ 3rd ಇಯರ್ ಬರ್ಡೇಗೆ ಎಲ್ಲ ಪರ್ಪಲ್ ವೈಲೆಟ್ ಶೇಡಲ್ಲೇ ಇದೆ. ಬಲೂನ್ ಕೂಡ ಅದೇ ಡೆಕೋರೇಷನ್ ಅದೇ ಥೀಮಲ್ಲಿದೆ. ಅವಳ ಡ್ರೆಸ್ ಕೂಡ ಹಾಗೆ ಇದೆ. ಕೇಕ್ ಕೂಡ ಹಾಗೆ ಇತ್ತು. ಬಾರ್ಬಿ ಡಾಲ್ ಕೇಕ್ ಬೇಕು ಅಂತ ಕೇಳಿದ್ಲು. ಸರಿ ಅಂತ ಹೇಳಿ ಬಾರ್ಬಿ ಡಾಲ್ ಕೇಕೆ ಆರ್ಡರ್ ಮಾಡಿದ್ವಿ. ನೋಡಿದ್ರೆ ಅವಳ ಡ್ರೆಸ್ಸು ಅದೇ, ಬಾರ್ಬಿ ಡಾಲ್ ಕೇಕ್ ಕಲರು ಅದೇ. ಇಬ್ಬರೂ 2 ಬಾರ್ಬಿ ಡಾಲ್ ಒಟ್ಟಿಗೆ ನೋಡ್ದಂಗೆ ಆಯಿತು. ಎಷ್ಟು ಕ್ಯೂಟಾಗಿದ್ದಾಳಲ್ವ. ನಿಮಗೂ ಇಷ್ಟ ಆಯಿತಾ? ಈಶಾ ಹೇಗಿದ್ದಾಳೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅವಳು ಹೇಗಿದ್ದಾಳೆ, ಹೇಗೆ ಕಾಣಿಸ್ತಿದ್ದಾಳೆ ಅಂತ ಹೇಳಿ. ಇದಿಷ್ಟಾಗಿತ್ತು ಇವತ್ತಿನ ವ್ಲಾಗ್. ಆಲ್ಮೋಸ್ಟ್ ನಾವು ಕರೆದವರೆಲ್ಲ ಬಂದಿದ್ದರು. ಅಕ್ಕಪಕ್ಕದ ಮನೆಯವ್ರಿಗೆ ಅಷ್ಟೇ ಹೇಳಿದ್ದು, ದೂರದವ್ರು ಯಾರಿಗೂ ಹೇಳಿರಲಿಲ್ಲ. ಸೊ ಹಾಗಾಗಿ ಜಸ್ಟ್ ಸಿಂಪಲ್ಲಾಗಿ ಮನೆ ಮಟ್ಟಿಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಮಕ್ಕಳಿಗೆ ಮಾತ್ರ ಹೇಳಿದ್ವಿ. ಪಪ್ಪ ಕೂಡ ಬಂದಿದ್ದರು. ಹೀಗೆ ಇಷ್ಟ ಆಗಿತ್ತು ಈಶಾ ಬರ್ಡೇ ವ್ಲಾಗ್. ನಿಮ್ಮೆಲ್ಲರಿಗೂ ಈಶಾ ಬರ್ಡೇ ವ್ಲಾಗ್ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ವಿಡಿಯೋಗೆ ಈ ಕೂಡಲೇ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತೋದ್ರಿಂದ ನನ್ನ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಸಿಗುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.